ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಹೇಗೆ ಕ್ಯಾನ್ವಾದಿಂದ ಈಸಿಯಾಗಿ ನ್ಯೂ ಇಯರ್ ವಿಶಸನ್ನು ಎಡಿಟ್ ಮಾಡಿ ಫೋಟೋಸ್ ಥರ ಕ್ರಿಯೇಟ್ ಮಾಡಿ ಅದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲದಾಗಿ ಪ್ಲೇಸ್ಟೋರಿಗೆ ಹೋಗೋಣ. ಪ್ಲೇಸ್ಟೋರಲ್ಲಿ ಕ್ಯಾನ್ವಾ ಅನ್ನೋ ಆ್ಯಪನ್ನು ಸರ್ಚ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಇದು ಫ್ರೀ ಆಗಿರೋ ಆ್ಯಪ್ರಿಂದ ನೀವು ಈಸಿಲಿ ಇನ್ಸ್ಟಾಲ್ ಮಾಡ್ಕೋಬೋದು. ನಾರ್ಮಲಿ ಫ್ರೀಯಾಗಿ ಇರೋವಂಥ ಫೀಚರ್ಸ್ಗಳು ಅವೈಲೇಬಲ್ ಇರುತ್ತೆ. ಇಫ್ ಇನ್ ಕೇಸ್ ನೀವು ಬೈ ಮಾಡ್ಬೋದು ಅಂದರೆ ಅದನ್ನು ಪ್ರೀಮಿಯಮ್ ಐಟಮ್ಸನ್ನು ಪರ್ಚೇಸ್ ಮಾಡ್ಬೋದು. ಸೊ ಕ್ಯಾನ್ವಾ ಆ್ಯಪ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ಗೂಗಲ್ ಅಥವಾ ಇಮೇಲ್ ID ಕೊಟ್ಟು ಲಾಗಿನ್ ಮಾಡ್ಕೋಬೋದು. ಇದು ಡ್ಯಾಶ್ಬೋರ್ಡ್. ಸೊ ನಾನು ಇವಾಗ ಪರ್ಸ್ನಲ್ ಅಂತ ಕನ್ಸಿಡರ್ ಮಾಡ್ತಾಯಿದ್ದೀನಿ. ಸೊ ನೀವು ಬಿಸ್ನೆಸ್ ಪರ್ಪಸ್ ಅಂದರೆ ಬಿಸ್ನೆಸ್ ಪರ್ಪಸ್ ಅಂತ ಮೆನ್ಷನ್ ಮಾಡ್ಬೋದು. ಸದ್ಯಕ್ಕೆ ನೋಟಿಫಿಕೇಷನನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ. ಇದು ಡ್ಯಾಶ್ಬೋರ್ಡ್ ಕ್ಯಾನ್ವಾದು. ಈ ಥರ ಕಾಣಿಸುತ್ತೆ. ಸೊ ನಿಮಗೆ ಮೇನಾಗಿ ಇಲ್ಲಿ ಎಲ್ಲ ಥರದ ಟೆಂಪ್ಲೇಟ್ಸ್ಗಳು ರೆಡಿಯಾಗಿ ಸಿಗುತ್ತೆ. ಎವ್ರಿಥಿಂಗನ್ನು ಎಡಿಟ್ ಮಾಡ್ಬೋದು. ಇದು ಹೋಮ್, ಬ್ರ್ಯಾಂಡ್, ಆ್ಯಪ್ಸ್ ಮತ್ತು ಡ್ರೀಮ್ ಲ್ಯಾಬ್, ಆಸ್ಕ್ ಕ್ಯಾಮ್ರಾ, ಟ್ರ್ಯಾಶ್, ಎವ್ರಿಥಿಂಗ್ ಅವರು ಈಸಿಲಿ ಅವೈಲೇಬಲ್ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಗ್ವೇಜಲ್ಲಿ ಸಿಗುತ್ತೆ. ಸೊ ನಾವಿವಾಗ ಇಲ್ಲಿ ನೋಡಿ, ಈ ಥರ ಮೇಕ್ ಆ್ಯನ್ ಇಮೇಜ್, ರಿಸೈಜ್ ಯೋರ್ ಡಿಸೈನ್, ರೈಟ್ ಮೈ ಫಸ್ಟ್ ಡ್ರಾಫ್ಟ್, ರಿಮೂವ್ ಬ್ಯಾಕ್ಗ್ರೌಂಡ್, ಎಲ್ಲ ಥರದ ಫೀಚರ್ಸ್ಗಳು ಅವೈಲೇಬಲ್ ಇರುತ್ತೆ. ಎಲ್ಲ ಥರದ ರೆಡಿ ಟೆಂಪ್ಲೇಟ್ಸ್ಗಳು ಅವೈಲೇಬಲ್ ಇರುತ್ತೆ. ಸೊ ನಿಮಗೆ ಯಾವ ಥರದ್ದು ಬೇಕು ಅದನ್ನು ನೋಡಿ ಸರ್ಚ್ ಮಾಡಿ ಅದನ್ನು ಫೈಂಡ್ ಔಟ್ ಮಾಡಿ ಆಮೇಲೆ ಎಡಿಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನಾವಿವಾಗ ಸರ್ಚ್ ಮಾಡೋಣ. ನ್ಯೂ ಇಯರ್ ವಿಶಸ್ 2025 ಅಂತ. ಸೊ ನಾವು ಎಂಟರ್ ಒತ್ತಿದಾಗ ನಮಗೆ ಆಲ್ರೆಡಿ ರೆಡಿ ಇರೋ ಟೆಂಪ್ಲೇಟ್ಸ್ಗಳು ಸಿಗುತ್ತೆ. ನಿಮ್ಗೆ ಇಷ್ಟ ಬಂದಿರೋ ಅಂಥದ್ದು ಯಾವುದನ್ನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಅಲ್ಲಿ ಇಮೇಜಲ್ಲಿ ನೀವು ನೋಡ್ಬೋದು, ಕೆಳಗಡೆ ಪ್ರೋ ಅಂತ ಬರೆದಿರುತ್ತೆ. ಸೊ ಇವೆಲ್ಲ ಪ್ರೀಮಿಯಮ್ ಅಂತ, ಇದಕ್ಕೆ ನಾವು ಪೇ ಮಾಡಬೇಕು. ಬಟ್ ಯಾವ್ಯಾವ್ದು ಫ್ರೀ ಇರುತ್ತಲ್ವ ಅದನ್ನೆಲ್ಲ ನಾವು ಯೂಸ್ ಮಾಡ್ಕೋಬೋದು. ಸೊ ಎಡಿಟಿಂಗ್ ಮಾಡ್ಬೋದು. ಎವ್ರಿಥಿಂಗ್ ಲೈಕ್ ಫಾಂಟ್, ಟೆಕ್ಸ್ಟ್, ಕಲರ್, ಡಿಸೈನ್ ಏನು ಬೇಕಾದರೂ ಚೇಂಜ್ ಮಾಡ್ಬೋದು. ಎವ್ರಿಥಿಂಗ್ ಈಸ್ ಪಾಸಿಬಲ್. ತುಂಬ ಈಸಿಯಾಗಿ ಮಾಡ್ಬೋದು. ನಾನಿವಾಗ ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಇದು ಪ್ರೋ ಇಮೇಜ್ ಆಗಿದೆ. ಸೊ ಆ್ಯಕ್ಚುಲಿ ಇದನ್ನು ಎಡಿಟ್ ಮಾಡ್ಬೋದು, ಬಟ್ ಮಾಡಿದ್ರೆ ಅವ್ರದ್ದು ವಾಟರ್ ಮಾರ್ಕ್ ರಿಮೈನಿಂಗ್ ಇರುತ್ತೆ. ಸೊ ಅದನ್ನೆಲ್ಲೂ ಶೇರ್ ಮಾಡಲಿಕ್ಕೆ ಸರಿ ಆಗಲ್ಲ. ನಾವಿವಾಗ ಒಂದು ಫ್ರೀ ಇಮೇಜನ್ನು ತಗೊಳ್ಳೋಣ. ಸೊ ಓಕೆ, ಒಂದು ಇಮೇಜ್ ಸಿಕ್ತು. ಈ ಇಮೇಜನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀವಿ. ಇಲ್ಲಿ ನೋಡಿ, ಹ್ಯಾಪಿ ನ್ಯೂ ಇಯರ್ 2024, ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಟು ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಇನ್ ದ ನ್ಯೂ ಇಯರ್ ಅಹೆಡ್. ಇದು 2024 ಅಂತ ಮೆನ್ಷನ್ ಮಾಡಿದೆ, ಬಟ್ ನಮ್ಮದು ಬರೋ ವರ್ಷ 2025. ಸೊ ಅದನ್ನು ನಾವು ಎಡಿಟ್ ಮಾಡ್ಕೊಳ್ಳೋಣ. ಈ ಥರ ಎವ್ರಿಥಿಂಗ್ ಲೈಕ್ ಸಪ್ರೇಟಾಗಿ ನೀವು ಯಾವುದ್ರ ಮೇಲಾದರೂ ಕ್ಲಿಕ್ ಮಾಡಿದರೆ ಅದನ್ನು ಈಸಿಲಿ ಎಡಿಟ್ ಮಾಡ್ಬೋದು. ಸೊ ಇಲ್ಲಿ ನಾನು ಇಯರ್ 2025 ಅಂತ ಮಾಡ್ತಾಯಿದ್ದೀನಿ. ಹಿಂದ್ಗಡೆ ಇರೋವಂಥ ಈ ಲ್ಯಾಂಟರ್ನ್ಸ್, ಆಮೇಲೆ ಕ್ರ್ಯಾಕರ್ಸ್, ಎವ್ರಿಥಿಂಗ್ ಬೇಕಾದರೆ ಇಟ್ಕೋಬೋದು, ಇಲ್ಲಾಂದರೆ ರಿಮೂವ್ ಮಾಡ್ಬೋದು. ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನಮಗೆ ಇದರಲ್ಲಿ ಡಿಸೈನ್, ಎಲಿಮೆಂಟ್ಸ್ ಮತ್ತು ಎಡಿಷ್ನಲ್ ಎವ್ರಿಥಿಂಗ್ ನಾವು ಆ್ಯಡ್ ಮಾಡ್ಬೋದು. ಟೆಕ್ಸ್ಟ್ ಆ್ಯಡ್ ಮಾಡ್ಬೋದು, ಬೇಕಾದರೆ ಗ್ಯಾಲರಿಯಿಂದ ಫೋಟೋಸ್ ಕೂಡ ಆ್ಯಡ್ ಮಾಡ್ಬೋದು. ಆಮೇಲೆ ಡಿಸೈನ್ಸಲ್ಲಿ ಮತ್ತೆ ಬೇರೆ ಅಂತ ಡಿಸೈನ್ಸ್ಗಳು ಸಿಗುತ್ತೆ. ಸೊ ಎಲಿಮೆಂಟ್ಸಲ್ಲಿ ನಾವು ಏನು ಬೇಕಾದರೂ ಲೈಕ್ ಸ್ಮಾಲ್ ಥಿಂಗ್ಸನ್ನು ಆ್ಯಡ್ ಆನ್ ಮಾಡ್ಬೋದು. ಇಲ್ಲಿ ನಾನು ಮತ್ತೆ ಟೆಕ್ಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಟೆಕ್ಸ್ಟಲ್ಲೇ ಅವ್ರು ಕ್ಯಾಟಗರೈಸ್ ಮಾಡಿದ್ದಾರೆ, ಹೆಡ್ಡಿಂಗ್, ಸಬ್ ಹೆಡ್ಡಿಂಗ್ ಮತ್ತು ಲಿಟಲ್ ಬಿಟ್ ಆಫ್ ಬಾಡಿ ಅಂತ. ಇದೆಲ್ಲ ಕೆಳಗಡೆ ಟೆಕ್ಸ್ಟ್ ಫಾಂಟ್ಗಳು.
ಸೊ ಡಿಫ್ರೆಂಟ್ ಫಾಂಟ್ ಸ್ಟೈಲ್ಸ್ ಇರುತ್ತೆ, ನಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೋಬೋದು. ಸೊ ಅವ್ರದ್ದೇ ಆದ ಕಲರ್ಸ್ಗಳಿರುತ್ತೆ, ಈವನ್ ಆ ಕಲರ್ ಕೂಡ ನಮ್ಮ ಅಕಾರ್ಡಿಂಗ್ಲಿ ಯಾವ ಇಮೇಜಿಗೆ ಬೇಕೋ ಆ ಥರ ಚೇಂಜ್ ಮಾಡ್ಕೋಬೋದು. ಸೊ ಇದರಲ್ಲಿ ನಾನು ಒಂದು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿದ್ದೀನಿ. ಜಸ್ಟ್ ಕಾಲ್ ಟು ಆ್ಯಕ್ಷನ್ ಅಂತ ಇದೆ. ಸೊ ಇದನ್ನು ನಾನು ಕನ್ವರ್ಟ್ ಮಾಡಿ ನಿಮ್ಮ ಕೀರ್ತಿ ಅಂತ ಫ್ರಾಮ್ ನಿಮ್ಮ ಕೀರ್ತಿ ಅಂತ ಮಾಡ್ತಾಯಿದ್ದೀನಿ, ಬಿಕಾಸ್ ನಮ್ಮ ಪೇಜ್ ಕಡೆಯಿಂದ ವಿಶಸ್ ಇರಲಿ ಅಂತ. ಈಗ ಇದು ರೆಡಿಯಾಗಿದೆ. ಇದರಲ್ಲಿ ನಾವು ಅಡ್ಜಸ್ಟ್ ಮಾಡ್ಬೋದು ಸೈಜ್, ಮತ್ತು ಬೇಕಾದ್ರೆ ಫಾಂಟ್ ಸ್ಟೈಲ್ ಕೂಡ ಚೇಂಜ್ ಮಾಡ್ಬೋದು, ಇವನ್ ಕಲರ್ ಕೂಡ ಚೇಂಜ್ ಮಾಡ್ಬೋದು. ಕಂಪ್ಲೀಟ್ಲಿ ನಮ್ಗೆ ಹೇಗೆ ಬೇಕೋ ಹಾಗೆ ಅದನ್ನು ನಾವು ಮಾಡ್ಕೋಬೋದು. ಇಲ್ಲಿ ನೋಡಿ, ಡಿಫ್ರೆಂಟ್ ಕಲರ್ಸ್ ಯಾವ್ದು ಸೂಟೇಬಲ್ ಆಗುತ್ತೋ ಆ ಕಲರನ್ನು ಚೂಸ್ ಮಾಡ್ಕೋಬೇಕು. ಆಮೇಲೆ ನಮಗೆ ಎಲ್ಲಿ ಪ್ಲೇಸ್ ಮಾಡಬೇಕು ಅದನ್ನು ಕೂಡ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಇದರಲ್ಲಿ ಫ್ರಾಮ್ ಅನ್ನೋ ಟೆಕ್ಸ್ಟು ಬ್ಲ್ಯಾಕ್ ಆಗಿದೆ, ಸೊ ಅದು ಕಾಣಿಸ್ತಾ ಇಲ್ಲ. ಇವಾಗ ಕಲರ್ ಚೇಂಜ್ ಮಾಡಿದ್ರೆ ಅದು ಕಾಣಿಸೋ ಹಾಗಾಗುತ್ತೆ. ಈವನ್ ಇದು ಕ್ರ್ಯಾಕರ್ಸ್ ಇಂದಿದೆ ಅಲ್ಲ, ಇದನ್ನು ಕೂಡ ಮೂವ್ ಮಾಡ್ತಾ ಇದ್ದೀನಿ ಬಿಕಾಸ್ ಆ ಹೆಸರು ಕಾಣಿಸ್ತಾ ಇಲ್ಲ. ಸೊ ಆಮೇಲೆ ಅದನ್ನು ಎಲ್ಲಿ ಬೇಕಾದಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಈ ಥರ ಕಂಪ್ಲೀಟಾಗಿ ಒಂದು ಇಮೇಜ್ ಆಯಿತು. ನಾವಿವಾಗ ಬೇಕಾದರೆ ಹೋಲ್ ಇಮೇಜ್ ಸೆಲೆಕ್ಟ್ ಮಾಡಿ ಬ್ಯಾಕ್ಗ್ರೌಂಡ್ ಕಲರ್ಸ್ ಕೂಡ ಚೇಂಜ್ ಮಾಡ್ಕೋಬೋದು. ಸೊ ಕೆಳಗಡೆ ಕಲರ್ ಆಪ್ಷನ್ಸ್ ಅಂತ ಇರುತ್ತೆ. ಕಲರ್ ಆಪ್ಷನಲ್ಲಿ ಇಲ್ಲಿ ನೋಡಿ, ಪರ್ಪಲ್, ಯೆಲ್ಲೋ, ರೆಡ್ ಕಲರ್, ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಕಲರಲ್ಲಿ ನಾವು ಚೇಂಜ್ ಮಾಡ್ಬೋದು. ಸೊ ನಾನು ಬ್ಲ್ಯಾಕನ್ನೇ ಕನ್ಸಿಡರ್ ಮಾಡ್ತಾ ಇದ್ದೀನಿ ಇವಾಗ. ಇದಾದಮೇಲೆ ಇಲ್ಲಿ ಮೇಲ್ಗಡೆ ಸೇವ್ ಅಂತ ಆಪ್ಷನ್ ಇರುತ್ತೆ. ಸೊ ಇಮೇಜ್ ಸೇವ್ ಆಗುತ್ತೆ. ಇದು ನಿಮಗೆ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಸೊ ರೆಡಿ ಟು ಯೂಸ್ ಇಮೇಜ್ ಅಂತಲೇ ಹೇಳ್ಬೋದು. ಆ ಇಮೇಜನ್ನು ನೀವು ಯಾರಿಗೆ ಬೇಕಾದರೂ ಕಳಿಸ್ಬೋದು. ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲಿ ಬೇಕಾದರೂ ನೀವು ಅದನ್ನು ಶೇರ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು? ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಂಟಿನ್ಯೂ ಸಪೋರ್ಟ್ ಮಾಡಿ.